ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಅಲಸಂದೆ ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅವು ಕ್ಲೀನಾಗಿ ತೊಳ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಹುರಿದ್ರೆ ಪಲ್ಯ ನೀಟಾಗಿ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಹುರಿಯೋಣ. ನೋಡಿ, ಇವಾಗ ನಾನು ಹುರ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಹುರ್ಕೊಳ್ಳೋಣ. ಇವಾಗ ಕಲರ್ ಚೇಂಜ್ ಆಗೋವರೆಗೂ ನೋಡಿ, ಈ ಥರ ಹೀಗೆ ಆಗಬೇಕು. ನಾನು ಸ್ವಲ್ಪ ಬಾಣಲೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ. ನೀವು ಕುಕ್ಕರಲ್ಲಿ ಬೇಕಾದ್ರೂ ಕುದಿಸ್ಕೋಬೋದು. ನಾನು ಇಲ್ಲಿ ಬಾಣಲೆಯಲ್ಲಿ ಕುದಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸೋಣ. ಇವಾಗ ನೋಡಿ, ಇವಾಗ ನಾನು ಹುರಿದಿಟ್ಟಂಥ ಕಾಳುಗಳು ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನೀರು ಬಿಸಿಯಾಗಿದ್ದ ನಂತರ ನಾನು ಹಾಕಿದ್ದೀನಿ. ನೀರು ತಣ್ಣಗಿರೋದ್ರಿಂದ ಬೇಗ ಬೇಯೋದಿಲ್ಲ ಕಾಳುಗಳು. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಣಗಿಸಿಟ್ಟಂಥ ಕಡಲೆ ಪಲ್ಯ ಹಾಗೂ ಮೆಂತಿ ಪಲ್ಯ ತೊಗೊಂಡಿದ್ದೀನಿ. ಇದು ಪಲ್ಯ ಸೂಪರಾಗಿ ಬರುತ್ತೆ. ಇದು ಸೀಸನ್ ಇದ್ದಾಗ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೇಕು. ಇದು ಯಾವಾಗ ಭೀ ಯೂಸ್ ಮಾಡ್ಕೊಳ್ಳೋಕ್ಕೆ ನಡೀತೆ ನಿಮಗೆ. ಈ ಥರ ಸ್ವಲ್ಪ ನೀರಿದೆ. ನಾನು ಕಾಳು ಒಳಗೆ ಪಲ್ಯ ಹಾಕ್ಕೊಂಡಿದ್ದೀನಿ ಇವಾಗ ನಾನು. ಯಾಕಂದರೆ ಇದು ಇಲ್ಲೇ ನೀರು ಇರೋದ್ರಿಂದ ಸ್ವಲ್ಪ ಪಲ್ಯ ಬೇಯುತ್ತೆ. ನೋಡಿ ಎಷ್ಟು ಬೇಗ ಮೆತ್ತಗಾಗಿದೆ. ಇವಾಗ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು 5-6 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆದರೆ ನೀಟಾಗಿ ಪಲ್ಯ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ. ನಾನು ಇವಾಗ ಕಾಳು ಪಲ್ಯ ಮಿಕ್ಸ್ ಮಾಡಿಟ್ಟಂಥ 2 ಹಾಕ್ಕೋತಾ ಇದ್ದೀನಿ. ಅದನ್ನು ತಿರುಗೋಣ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಆದರೂ ಯೂಸ್ ಮಾಡ್ಬೋದು, ಆದರೆ ಒಣ ಮೆಣಸಿನ್ಕಾಯಿ ಪುಡಿನೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಣ ಮೆಣಸಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಹಿಂಡಿ ಪಲ್ಯ ಅಂತಾರೆ ಉತ್ತರ ಕರ್ನಾಟಕ ಸೈಡ. ಇದಕ್ಕೆ ನಾನು ನಮ್ಮ ಕಡೆ ಎಲ್ಲ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ನೋಡಿ, ಸ್ವಲ್ಪ ನಾನು ಉಪ್ಪು ಖಾರ ಮಿಕ್ಸ್ ಆಗಬೇಕಂತ ಸ್ವಲ್ಪ ನೀರು ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ಪಲ್ಯ ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾಡಿ ನೀವು ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ.